ಚಾನಲ್. ಇವತ್ತು ಡೇಟ್ ಬಂದು 4 ಬುಧವಾರ. ಟೈಮ್ ಒಂದು 10:14 ಆಗಿದೆ. ಇವಾಗ ಡ್ಯೂಟಿನ ಆನ್ ಮಾಡ್ತಾಯಿದ್ದೀನಿ. ಇವಾಗ ಡ್ಯೂಟಿನ ಆನ್ ಮಾಡಿದ್ರೆ ಒಂದು ಶಿಫ್ಟು ಅನ್ಕಂಪ್ಲೀಟ್ ಆಗುತ್ತೆ. ಅಂದರೆ 9:00ವರೆಗೆ ಆನ್ ಮಾಡಬೇಕು. ಇನ್ನೂ ಆನ್ ಮಾಡ್ಕೊಂಡಿಲ್ಲ. ಸೊ 9:00ವರೆಯಿಂದ 12. ಓಕೆ, ಡ್ಯೂಟಿ ಆನ್ ಆಯಿತು. ಪಂಚಮಿ ಗಾರ್ಡನ್ ತೋರಿಸ್ತದೆ, ನಿಯರೆಸ್ಟ್ ಹೋಟೆಲ್ಲು. ನೆನ್ನೆ ನೋಡಿದ್ರಲ್ಲ, ಸೊ ನೆನ್ನೆ ರಾತ್ರಿ 1 ಗಂಟೆವರೆಗೂ ಡ್ಯೂಟಿನ ಮಾಡಿದೆ. ಬಿಕಾಸ್ ಬೆಳಗ್ಗೆ ಹೇಳ್ದಂಗೆ RCB ಗೆದ್ದರೆ ಸೊ 12 ಗಂಟೆವರೆಗೂ ಮಾಡ್ತೀನಿ ಅಂತ. ಸೊ ಅವನು ನೆನ್ನೆ ಬರೀ ಜಕ್ಕೂರು, ಅವನ ಜೀವನದಲ್ಲೇ ಕೊಡಲ್ಲ. ಜೋನಿಂದ ಆ ಕಡೆ ಇದ್ದರೆ ಜಕ್ಕೂರು, ಸಹಕಾರ ನಗರ ಆ ಸೈಡಲ್ಲೇ ಓಡಾಡಿಸಿದಾನೆ ಹೊರತು ಈ ಕಡೆ ಓಡಿಸೇ ಇಲ್ಲ. ನಾನು ಜೋನಲ್ಲೇ ಇಲ್ಲ. ನಾನು 8 ಗಂಟೆ ನಂತರ ಬರೀ ಜೋನ್ ಬಿಟ್ಟು ಹೊರಗಡೆ ಆ ಕಡೆಯಿಂದ ಅಲ್ಲೇ ಒಟ್ಟೆ ಜೋನ್ ಕಡೆ ಎಂಟ್ರಿನೇ ಆಗಿಲ್ಲ. ನಾನು ಎಂಟ್ರಿ ಆಗಿ ಜೋನ್ ಒಳಗಡೆ ಎಂಟ್ರಿ ಆಗಿರೋದೆ ಬರೋಬ್ಬರಿ 12:00ವರೆಗೆ. ಇವತ್ತಿನ ಟಾರ್ಗೆಟು ನೋಡೋದಾದರೆ ಸೊ ಇವತ್ತು ಮಾಮೂಲಿ 33 ಆರ್ಡ್ರ್ ಮಾಡಿದ್ರೆ 450 ರೂಪಾಯಿ. ಸೊ ಅಂದರೆ ಗುರುವಾರ, ಶುಕ್ರವಾರ, ಶನಿವಾರ, ಗುರುವಾರದಿಂದ ಕೊಡ್ತಾನೆ ನನಗೆ. ಅಂದರೆ 75 ರೂಪಾಯಿ. ಅಂದರೆ 475 ರೂಪಾಯಿ ಕೊಡ್ತಾನೆ. ಇದು 225 ರೂಪಾಯಿ ಕೊಡ್ತಾನೆ. 20 ಆರ್ಡ್ರ್ ಕಂಪ್ಲೀಟ್ ಮಾಡಿದ್ರೆ 225 ರೂಪಾಯಿ. ಬಟ್ ನೆನ್ನೆ ಇನ್ಸೆಂಟಿವ್ ಇನ್ನೂ ನನಗೆ ಕ್ರೆಡಿಟ್ ಆಗಿಲ್ಲ. ಸೊ ಅದನ್ನು ಕಂಪ್ಲೇಂಟು ಕೂಡ ರೈಸ್ ಮಾಡಿದ್ದೀನಿ. ಫುಲ್ ಟಾರ್ಗೆಟ್ನ ಕಂಪ್ಲೀಟ್ ಮಾಡೋಕ್ಕೆ ಆಗಲಿಲ್ಲ. ಸೊ ಅದೇನು ಅಂದರೆ 35 ಆರ್ಡ್ರನ್ನ 33 ಆರ್ಡ್ರನ್ನ ನಾನು 11-15 ಕಂಪ್ಲೀಟ್ ಮಾಡಬೇಕಾಗಿತ್ತು. ಬಟ್ ಕಂಪ್ಲೀಟ್ ಮಾಡೋಕ್ಕಾಗಲಿಲ್ಲ. ಏನಕ್ಕಪ್ಪ ಅಂದರೆ ಮಧ್ಯಾಹ್ನ ಡ್ಯೂಟಿನೇ ಕೊಡಲಿಲ್ಲ. ಹಾಗಾಗಿ ಸೊ ಕೆಲವೊಂದಿಷ್ಟು ಗ್ಯಾಪ್ಗಳಾಗಿಬಿಟ್ಟು ಇವತ್ತು ಆ ಗ್ಯಾಪ್ನ ಫುಲ್ಫಿಲ್ನ ಮಾಡೋಣ. ಏನಕ್ಕಪ್ಪ ಅಂದರೆ ಸೊ ಇವತ್ತು ನೋಡಿ, ಸೊ ಇವಾಗ ಒಂದು ಆರ್ಡ್ರನ್ನ ಕೊಟ್ಟ. ಮೊದಲೇ ಆರ್ಡ್ರು ಟೋಟಲ್ 1.5 ಟ್ರಿಪ್ಸ್ ಕೌಂಟು. 1.5 ಟ್ರಿಪ್ಸ್ ಕೌಂಟು. ಫೋನು ನೋಡಿ, ಆರ್ಡ್ರ್ ಪಿಕ್ ಮಾಡಲಿಲ್ಲ. ಸೊ ಮಾರುತಿನ ಹೋಗ್ಬಿಟ್ಟು ಹೋಗಿಲ್ಲ, ಹತ್ರ ಹೋಗೋದ್ಬಿಟ್ಟ. ಹಂಗೆ ಅವನು ಇವಾಗ ಜೋನ್ ಬಿಟ್ಟು ಹೊರಗಡೆನೇ ಹೋಗ್ಬೇಕು ನಾವು. ಓಕೆ, ಆರ್ಡ್ರ್ ಅಂತೂ ಪಿಕಪ್ ಆಯಿತು. ಹೌಸ್ ನಂಬರ್ 07. 07. ನಮ್ಮ ಮನೆಗೆ ಹೋಗ್ಬೇಕು ಇವಾಗ. ಬನ್ನಿ, ಮೊದಲೇ ಆರ್ಡ್ರ್ ಅಂತೂ ಬಿತ್ತು. ಇವತ್ತಿನ ಆರ್ಡರ್ಸು ಇಲ್ಲಿಂದ ಸ್ಟಾರ್ಟು. 10:18ಗೆ ಒಂದು ಆರ್ಡ್ರನ್ನ ಕೊಟ್ಟ. ಫುಡ್ಡು ರೆಡಿ ಇದೆ. ಸೆಲ್ಫಿ ಕೇಳ್ತಾ ಇದ್ದೀನಿ, ಸೆಲ್ಫಿ ಕೊಡ್ತೀನಿ. ಮೊದಲದು ಸೊ ಇದು ಗೊತ್ತಿರೋ ಅಪಾರ್ಟ್ಮೆಂಟೇ. ಎಷ್ಟು ಕಿಲೋಮೀಟ್ರ್ ಇದೆಯಪ್ಪ ಅಂದರೆ ಇಲ್ಲಿಂದ 5.5 ಕಿಲೋಮೀಟ್ರ್ ಇದೆ. ಹೋಗಿ ಮೊದಲನೇ ಆರ್ಡ್ರನ್ನ ಡೆಲಿವರಿ ಮಾಡೋಣ. ಬನ್ನಿ. ಗಾಡಿ ಕಿಲೋಮೀಟ್ರ್ ಹೇಳೋದನ್ನೇ ಮರ್ತುಬಿಟ್ಟೆ. 53,590 ಕಿಲೋಮೀಟ್ರ್ ಗಾಡಿ ರನ್ನಿಂಗ್ ಆಗಿರೋದು. ಬನ್ನಿ, ಇಲ್ಲಿಂದ 4 ಕಿಲೋಮೀಟ್ರ್ ಇದೆ. ಹಾಗೆ ಡ್ರಾಪ್ ಮಾಡೋಣ. ಆರ್ಡ್ರನ್ನ ಇವಾಗ ಡ್ರಾಪ್ ಮಾಡಿದೆ BDB ಅಪಾರ್ಟ್ಮೆಂಟಿಗೆ. ಸೊ ಇಲ್ಲಿಂದ ಒಂದು ಎಕ್ಸೆಲ್ ಆರ್ಡ್ರ್ ಬಿದ್ದಿದೆ. ಎಕ್ಸೆಲ್ ಆರ್ಡ್ರು ಎಷ್ಟು ಕಿಲೋಮೀಟ್ರ್ ಇದೆಯಪ್ಪ ಅಂದರೆ ನೋಡೋಣ, ತೋರಿಸ್ತೀನಿ ಆಮೇಲೆ. ಸೊ ಎಕ್ಸೆಲ್ ಆರ್ಡ್ರ್ ಎಷ್ಟು ಅಮೌಂಟ್ ಕೊಡ್ತಾನೆ ಏನು ಅಂತ. ಬನ್ನಿ, ಎಕ್ಸೆಲ್ ಆರ್ಡ್ರ್ ಅಂದರೆ ಇನ್ನೂ ಇಲ್ಲೇ ಫುಡ್ ರೆಡಿ ಆಗಿಲ್ಲ. ಇಲ್ಲೇ ಪಕ್ಕದಲ್ಲಿ ಹೋಗಿ ಒಂದು ಸ್ವಲ್ಪ ಟೀ ಕುಡ್ಕೊಂಬರೋಣ. ಸೊ ನೆನ್ನೆ ಮ್ಯಾಟ್ರ್ ಆಗಿರೋದಿಷ್ಟೇ, ಇನ್ಸೆಂಟಿವ್ನ ನನಗೆ ನೆನ್ನೆ ಇನ್ಸೆಂಟಿವ್ ಕೊಟ್ಟಿಲ್ಲ. ಏನಕ್ಕಪ್ಪ ಅಂದರೆ ಇವಾಗ ನಾನು ಮಾಡಿರೋ ತಪ್ಪು ನೀವ್ಯಾರು ಮಾಡೋಕ್ಕೆ ಹೋಗ್ಬೇಡ್ರಿ. ಪೂರ್ತಿ ಮ್ಯಾಟ್ರ್ ಹೇಳ್ತೀನಿ ನೋಡಿ. ನೆನ್ನೆ ನಾನು
ಇವಾಗಲೂ ಕೂಡ ಇದು ನಂದು ಒಂದು ಸ್ಲಾಟು ಇನ್ಕಂಪ್ಲೀಟೇ ಇವಾಗ ನಂದು. ಇದು ಕೌಂಟ್ ಆಗುತ್ತೆ. ನಾನು ಮಾಡ್ತಾ ಇರೋ ಮೈನಸ್ ಪಾಯಿಂಟು ನನ್ನ ಇನ್ಸೆಂಟಿವ್ ಮೇಲೆ ಭಾಳ ಪರಿಣಾಮ ಬೀಳುತ್ತೆ. ಅದೇನು ಅಂತಪ್ಪ ಅಂತಂದರೆ, ಇವಾಗ ನಾನು ಪ್ರೆಸೆಂಟಾಗಿ 9:30ಗೆ ನಾನು ಡ್ಯೂಟಿನ ಆನ್ ಮಾಡಬೇಕಾಗಿತ್ತು. 10:00ಕ್ಕೇನೋ ಡ್ಯೂಟಿನ ಆನ್ ಮಾಡಿದೆ. ಅಲ್ಲಿಗೆ ಒಂದು ಸ್ಲಾಟು ಅಂದರೆ ಒಂದು ಶಿಫ್ಟಲ್ಲಿ ನಾನು ಇನ್ಕಂಪ್ಲೀಟ್ನ ಮಾಡ್ತೀನಿ ಡ್ಯೂಟಿನ. ಮತ್ತು ಇಲ್ಲಿಂದ ನಾನು ಕರೆಕ್ಟಾಗಿ ನಾನು ಡ್ಯೂಟಿ ಇನ್ಸೆಂಟಿವ್ ಎಷ್ಟು ಬೇಕು 11 ಗಂಟೆಗೆ ನಾನು ಡ್ಯೂಟಿನ ಆಫ್ ಮಾಡಬೇಕು. ಸ್ವಲ್ಪ ಟೀ ಕುಡಿದ್ದೀನಿ. ನೇಮ್ ಸರ್? ಹಾಂ ಸರ್. ಓಕೆ, ಥ್ಯಾಂಕ್ ಯು ಸರ್. ಓಕೆ, 2ನೇ ಆರ್ಡ್ರು ಕೂಡ ಡ್ರಾಪ್ನ ಮಾಡಿದೆ. ಎಷ್ಟು ಕೊಟ್ಟಪ್ಪ ಅಂದರೆ ನೋಡಿ, ಎಕ್ಸೆಲ್ ಆರ್ಡ್ರ್ ಬಂದು ಬೋನಸ್ಸು ₹100, ₹3 ವೇಟಿಂಗ್, ₹15 ಬೋನಸ್, ಟೋಟಲ್ ₹135. ಸೊ 2 ಆರ್ಡ್ರ್ ಆಯಿತು. ಬನ್ನಿ ಇವಾಗ ಇಲ್ಲಿಂದ ಬಹುಶಃ ಯಲಹಂಕ ನ್ಯೂ ಟೌನ್ ಹೋಗಿದ್ರೂ ಹೋಗೋದ ಹೇಳೋಕ್ಕಾಗಲ್ಲ. ನೋಡಿ ನೆನ್ನೆ ಅರ್ನ್ ಮಾಡಿರೋದು. ಸೊ ನೆನ್ನೆ ನಾನು ಡ್ಯೂಟಿ ಅರ್ನ್ ಮಾಡೋದು 7:54ಕ್ಕೆ, 7:54. ಹಿಂಗಾಗುತ್ತೆ, ಸ್ವಲ್ಪ ನೋಡ್ಕೊಂಬಾಡಿ ಅಂತ ಕೇಳ್ತಾ ಬನ್ನಿ ಇವಾಗ 3ನೇ ಆರ್ಡ್ರು ಯಾವ ಕಡೆ ಬೀಳುತ್ತೆ ನೋಡೋಣ. ಹೀಗೆ ಕ್ಯಾಲಿಬ್ರಿಟಿ ಯಲಹಂಕ ನ್ಯೂ ಟೌನ್ಗೆ ಹೋಗೋದ ಇಲ್ಲಿಂದ. ಬನ್ನಿ ಇವಾಗ ಹೋಗಿ ಪಿಕಪ್ನ ಮಾಡ್ಕೊಳ್ಳೋಣ 3ನೇ ಆರ್ಡ್ರನ್ನ. ಇವಾಗ ಟೈಮ್ ಒಂದು ಕರೆಕ್ಟಾಗಿ 7:36 ಆಯಿತು. ಟೋಟಲ್ ಅರ್ನಿಂಗ್ ಒಂದು ₹1040 ಮತ್ತು ಲಾಗಿನ್ ಅವರ್ ಒಂದು 9:20 ಇದ್ದೀನಿ. ಟೋಟಲ್ 22.5 ಆರ್ಡರ್ನ ಕಂಪ್ಲೀಟ್ ಮಾಡಿದ್ದೀನಿ, ಒಂದು ರಿಟರ್ನು. ಬನ್ನಿ, ಇನ್ನೂ ಬೇಜಾನ್ ಟೈಮ್ ಇದೆ. ಸೊ ಅಷ್ಟರಲ್ಲಿ ಇನ್ನೂ ಸೆಕೆಂಡ್ ಟಾರ್ಗೆಟ್ಗೆ ನನಗೆ ಇನ್ನೂ 11 ಆರ್ಡರ್ಸ್ ಬೇಕು. ಬನ್ನಿ ಆರಾಮಾಗಿ ಸೊ ಕಂಟಿನ್ಯೂ ಮಾಡೋಣ. ಸಿಗ್ತೀನಿ ಆಮೇಲೆ ನಿಮಗೆ. ಓಕೆ, ಇವಾಗ ಟೈಮ್ ಒಂದು ಕರೆಕ್ಟಾಗಿ 11:04, 11 ಗಂಟೆಗೆ ಕರೆಕ್ಟಾಗಿ ಡ್ಯೂಟಿನ ಆಫ್ ಮಾಡಿದೆ. ಇವತ್ತಿನ ವೀಡಿಯೋನ ಎಂಡ್ ಮಾಡುವಂಥ ಟೈಮ್ ಬಂದೇ ಬಿಡ್ತು. ಇವತ್ತಿನ ಅರ್ನಿಂಗ್ ಎಷ್ಟಪ್ಪ ಅಂದರೆ ₹1,506 ಅರ್ನಿಂಗು, ಪ್ಲಸ್ ಇವತ್ತಿನ ಎಲ್ಲ ಇನ್ಸೆಂಟಿವ್ ಟಾರ್ಗೆಟ್ ಕಂಪ್ಲೀಟ್. ಹಾಗಾಗಿ ₹1,500 ಪ್ಲಸ್ ₹1,506 ಪ್ಲಸ್ ₹450, ಅಲ್ಲಿಗೆ ₹1,956 ಇವತ್ತಿನ ಅರ್ನಿಂಗ್ಸು. ಸೊ ನಿನ್ನೆ 1,700 ಚಿಲ್ಲರೆ. ಸೊ ನೋ ಇನ್ಸೆಂಟಿವ್ ಇವತ್ತು, ಇನ್ಸೆಂಟಿವ್ ಸೇರಿ. ಆಮೇಲೆ ಇವತ್ತು ಡ್ಯೂಟಿ ಬ್ಯಾಕ್ ಟು ಬ್ಯಾಕ್ ಆರ್ಡರ್ಸ್ನು ಚೆನ್ನಾಗೇ ಕೊಡ್ತಾಯಿದ್ದ. ಚೆನ್ನಾಗೇ ಕೊಡ್ತಾಯಿದ್ದ. ಸೊ ಹಾಗಾಗಿ ಸೊ ನಮ್ಮದು ಇನ್ಸೆಂಟಿವ್ ಹಣೆ ಬರ ಯಾವ ರೀತಿಯಪ್ಪ ಅಂದರೆ ಒಂದು ಕ್ರಿಕೆಟ್ ಮ್ಯಾಚ್ ಇದ್ದಂಗೆ. ಸೊ ಆಡುವಾಗ ಎಷ್ಟು ರನ್ನು, ಡಾಟ್ ಬಾಲು ಎಷ್ಟು ಮಿಸ್ ಮಾಡ್ತೀವಿ, ಎಷ್ಟು ಹೊಡಿತೀವಿ, ಆವಾಗ ತಲೆ ಕೆಡಿಸ್ಕೊಳ್ಳಲ್ಲ. ಅದು ಫೈನಲ್ ಇನ್ನೇನು ಮ್ಯಾಚ್ ಮುಗಿಸ್ಕೋಬೇಕು, ಗೆಲ್ಕೋಬೇಕು ಅನ್ನೋಷ್ಟರಲ್ಲಿ ಹುಚ್ಚಿಡ್ಬಿಡುತ್ತಲ್ಲ, ಹಂಗೆ ಹಿಡಿದ್ಬಿಡುತ್ತೆ. ಏನಕ್ಕಪ್ಪ ಅಂತ ಲಾಸ್ಟ್ ಒಂದೊಂದು ಆರ್ಡ್ರು ಕೂಡ ನಮಗೆ ಭಾಳ ಇಂಪಾರ್ಟೆಂಟ್ ಆಗಿಬಿಡುತ್ತೆ. ಇವತ್ತು ₹1,956 ಅರ್ನಿಂಗ್ ಆಯಿತು. ಮತ್ತು ಲಾಗಿನ್ ಅವರು 12:45 ಲಾಗಿನಲ್ಲಿದ್ದೀನಿ. ಮತ್ತು ಕಿಲೋಮೀಟ್ರ್ ಎಷ್ಟಾಯ್ತಪ್ಪ ಅಂದರೆ ಇವತ್ತು 1 ಸೆಕೆಂಡ್ ಕಿಲೋಮೀಟ್ರನ್ನ ಹೇಳಿ. ಬೆಳಗ್ಗೆ ಸ್ಟಾರ್ಟ್ ಮಾಡಿರೋದು 53,660 ಕಿಲೋಮೀಟ್ರಿಗೆ. ಇವಾಗ ಕಿಲೋಮೀಟ್ರ್ ಬಂದು 53,843.
43,843 47 ಅಂದರೆ ಇನ್ನೂ 3 ಕಿಲೋಮೀಟ್ರ್ ಮನೆಗೆ ಹೋಗಬೇಕು. ಇವತ್ತು ಗಾಡಿ ಕಿಲೋಮೀಟರ್ಸ್ ಬಂದು 187 ಅಂದರೆ 190 ಕಿಲೋಮೀಟ್ರ್ ಇವತ್ತು ಗಾಡಿ ರನ್ನಿಂಗ್ ಆಗಿರೋದು. ಸೊ 190 ಅಂದರೆ ಒಂದು ಮ್ಯಾಕ್ಸಿಮಮ್ ನನ್ನ ಗಾಡಿ ಕೊಡೋದು 50-60 ಸ್ಪೀಡ್ನಲ್ಲಿ ಗಾಡಿ ಓಡಿಸಿದ್ದೀನಿ ಫಾಸ್ಟಾಗಿ. ಅಂದರೆ ಒಂದು 50 ಆ್ಯಾವ್ರೇಜ್ ಹಿಡ್ಕೊಂಡ್ರು ಆಯಿತು, ಒಂದು 3.5 ಲೀಟ್ರು ಹೋಗಿರ್ಬೋದು. ಸೊ ಎಷ್ಟು ಐತೆ ಅಂತ ಕಮೆಂಟಲ್ಲಿ ತಿಳಿಸಿ. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಸಿಗ್ತೀನಿ ನಾಳೆ ವಿಡಿಯೋದಲ್ಲಿ. ಎಲ್ರಿಗೂ ಶುಭರಾತ್ರಿ. ಥ್ಯಾಂಕ್ ಯು ಸೋ ಮಚ್ ವಿಡಿಯೋನ ನೋಡಿದ್ದಕ್ಕಾಗಿ. ಹಾಗೆ ಲೈಕ್ ಕೊಡೋದು ಮಾತ್ರ ಮರೆಯೋಕ್ಕೆ ಹೋಗ್ಬೇಡಿ ಅಂತ ಹೇಳ್ತಾ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಶುಭರಾತ್ರಿ.